ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಲಿಂಗಯ್ಯ ವೈದ್ಯರ ಮನೆಗೆ ಹೋದ. ವೈದ್ಯರೇ ವೈದ್ಯರೇ ಎಂದು ಕರೆಯುತ್ತಾ ಬಾಗಿಲಲ್ಲಿ ನಿಂತುಕೊಂಡನು. ಯಾರಪ್ಪ ಅದು ಅಂತ ಕೇಳುತ್ತಾ ವೈದ್ಯರಾದ ಭೀಮಣ್ಣ ಹೊರಬಂದನು. ಓಹೋ, ನಮ್ಮ ಲಿಂಗಯ್ಯ. ಏನು ಲಿಂಗಯ್ಯ, ಏನಾಯಿತು ಎಂದರು. ಅಮ್ಮೋರು ನಿಮ್ಮನ್ನು ಕರ್ಕೊಂಡು ಬರೋಕೆ ಹೇಳವ್ರೆ, ನೀವು ನನ್ ಕೂಡ ಬರ್ಬೇಕು, ಈಗ ಬಂಡಿ ತಂದಿವ್ನಿ ಎಂದನು. ಭೀಮಣ್ಣ, ಸರಿ ಬಾ ಹೋಗುವ ಎಂದು ಹೇಳಿ ಹೋಗಿ ತನ್ನ ಔಷಧ ಪೆಟ್ಟಿಗೆಯನ್ನು ಜೋಳಗಿಯಲ್ಲಿ ಇಳಿಸಿಕೊಂಡು, ಲೇ ಇವಳೇ, ನಾನು ಶಾಂಬೋಗ್ರು ಮನೆಗೆ ಹೋಗ್ ಬರ್ತೀನಿ ಅಂತ ಹೇಳಿ ಲಿಂಗಯ್ಯನ ಜೊತೆ ಭೀಮಣ್ಣ ಬಂಡಿ ಏರಿ ಶಾನುಭೋಗರ ಮನೆಗೆ ಬಂದನು. ಭೀಮಣ್ಣ ಮನೆ ಒಳಗಡೆ ಬಂದನು. ಗಿರಿಜಮ್ಮ, ಏನಾಯಿತು, ನನ್ನ ಹೇಳಿ ಕಳಿಸಿದ್ರಂತೆ ನೀವು ಎಂದನು. ಹೌದು ಭೀಮಣ್ಣ, ನನ್ನ ಸೊಸೆಗೆ ಏನೋ ಜೀವಕ್ಕೆ ತ್ರಾಸ್ ಆಗ್ತೈತೆ ಅಂತ ಹೇಳ್ತಿದ್ಲು, ಸ್ವಲ್ಪ ನೋಡಿ ಎಂದು ಒಳಗಡೆ ಕೋಣೆಯಲ್ಲಿ ಮಲಗಿದ್ದ ಜಾನಕಿಗೆ ಕೂಗಿ ಕರೆದಳು. ಜಾನಕಿ ಜಾನಕಿ, ಭೀಮಣ್ಣ ಬಂದಾವ್ನೆ ಎನ್ನಲು ಜಾನಕಿ ಕೋಣೆಯಿಂದ ಹೊರಬಂದಳು. ಜಾನಕಿ ಹೊರಬಂದು ಅತ್ತೆ ಪಕ್ಕದಲ್ಲಿ ಕುಳಿತುಕೊಂಡಳು. ಭೀಮಣ್ಣ ಜಾನಕಿಯ ಕೈಹಿಡಿದು ನಾಡಿ ಬಡಿತವನ್ನು ಗಮನಿಸುತ್ತಾನೆ. ಭೀಮಣ್ಣ ಸಂತೋಷದಿಂದ, ಗಿರಿಜಮ್ಮ, ನಿಮಗೆ ಒಂದು ಸಂತೋಷದ ಸುದ್ದಿ, ನಿಮ್ಮ ಮನೆಯಲ್ಲಿ ಒಂದು ಜೋಳಿಗೆ ಕಟ್ಟುವ ದಿನ ಹತ್ತಿರ ಬಂತು ಎಂದನು. ಗಿರಿಜಮ್ಮನಿಗೆ ಸಂತೋಷ ತಡೀಲಾರದೆ, ಲೇ ಭೀಮಣ್ಣ, ಏನೋ ನಿಜ ಹೇಳ್ತಿದ್ದೀಯಾ, ನಾನಂತೂ ನನ್ನ ಮರಿ ಕೂಸಿನ ದಾರಿ ಕಾಯ್ತಾ ವರ್ಷ ಕಳೆದು ಹೋಯಿತು, ನನಗೆ ತುಂಬಾ ಸಂತೋಷವಾಯಿತು ಎಂದು ತನ್ನ ಸೊಂಟದಲ್ಲಿ ತೂಗುತ್ತಿದ್ದ ಚಂಚಿಯಿಂದ ನಾಣ್ಯಗಳನ್ನು ತೆಗೆದು ಅವನ ಕೈಯಲ್ಲಿ ಇಟ್ಟಳು. ತಗೋ ಇಟ್ಟಿಕೋ ಎಂದಳು. ಅವ್ವ, ಇಷ್ಟೊಂದು ನಾಣ್ಯವೇ ನನಗೆ ಬೇಡ ಎನ್ನಲು, ಸುಮ್ಮನೆ ಇಟ್ಟಿಕೋ, ನಾನು ಖುಷಿಯಿಂದ ಕೊಡುತ್ತಿದ್ದೇನೆ ಎಂದಳು. ಆಗಲಿ ಅಮ್ಮ, ನಾನಿನ್ನು ಬರಲೇ ಎಂದನು. ಆಗಲಿ, ಹೋಗಿ ಬಾ ಎಂದಳು. ಅವರನ್ನು ಬೀಳ್ಕೊಟ್ಟಳು. ಹಾಗೆ ಅಂಗಳದಲ್ಲಿ ನಿಂತು, ಲೇ ರಘುನಾಥ ಮಗ, ಬೇಗ ಬಾರೋ ಮನೆಗೆ ಎಂದು ಕೂಗಿ ಕರೆದಳು. ರಘುನಾಥನಿಗೆ ಅಮ್ಮ ಕರೆದ ದನಿ ಕೇಳಿ ಗಾಬರಿಯಿಂದ ಓಡಿ ಬಂದ. ಏನಾಯಿತು ಅಮ್ಮ ಎಂದನು. ಮಗ, ನೀನು ಅಪ್ಪ ಆಗ್ತಿದ್ದೀಯ, ನಾನು ಅಜ್ಜಿ ಆಗ್ತಿದ್ದೀನಿ ಎಂದಳು. ರಘುನಾಥ ಖುಷಿಯಿಂದ ಮನೆ ಒಳಗೆ ಓಡಿ ಹೋದ. ಜಾನಕಿ ಕೋಣೆಯಲ್ಲಿ ಮಂಚದ ಮೇಲೆ ಕುಳಿತಿದ್ದಳು. ರಘುನಾಥ ಖುಷಿಯಿಂದ ಅವಳನ್ನು ತಬ್ಬಿಕೊಂಡು ಹಣೆಗೆ ಮುತ್ತಿಟ್ಟನು. ಜಾನಕಿ ದಿನನಿತ್ಯದ ಕೆಲಸಗಳು ಎಂದಿನಂತೆ ಸಾಗುತ್ತಿದ್ದವು. ವಾಂತಿ ಬಂದಾಗ ಓಡಿ ಹೋಗಿ ವಾಂತಿ ಮಾಡಿ ಬಂದು ಸ್ವಲ್ಪ ಹೊತ್ತು ಸರಿ ಮಾಡಿಕೊಂಡು ಮತ್ತೆ ಕೆಲಸ ಮಾಡುತ್ತಿದ್ದಳು. ತಿನ್ನಲು ಏನೇ ಬಯಕೆ ಆದರೂ ಅತ್ತೆ ಮಾಡಿಕೊಡುತ್ತಿದ್ದರು. ಗಂಡ ಮತ್ತು ಅತ್ತೆ ಅವಳನ್ನು ಕಣ್ಣ ರೆಪ್ಪೆಯ ಹಾಗೆ ನೋಡಿಕೊಂಡರು. ಜಾನಕಿಗೆ ನವಮಾಸ ತುಂಬಿ ಬಂತು. ತವರು ಮನೆಯಿಂದ ಮಗಳಿಗೆ ಅಪ್ಪ ಹೊರೆ ಮಾಡಿಕೊಂಡು ಬಂದ. ರಘುನಾಥ ಊರ ಮಂದಿಗೆಲ್ಲ ಹೇಳಿ ಕಳುಹಿಸಿದ. ಮನೆಯಂಗಳಕ್ಕೆ ಚಪ್ಪರ ಹಾಕಿಸಿದನು. ತುಂಬು ಬಸರಿಯಾದ ಜಾನಕಿಗೆ ರಘುನಾಥ ತನ್ನ ಮಡದಿಗೆ ಸೊಂಟದ ದಾಬು, ಮುತ್ತು ರತ್ನ ವಜ್ರದಿಂದ ಕೂಡಿದ ಕಂಠಿಹಾರ ಮಾಡಿಸಿದನು. ಅಚ್ಚ ಹಸಿರಿನ ಅಗಲ ಕಾಲಂಚಿನ ಜರಿತಾರಿ ಸೀರೆ ತರಿಸಿದ್ದನು. ಜಾನಕಿಗೆ ಇಂದು ಸೀಮಂತ ಶಾಸ್ತ್ರ. ಮನೆಯಂಗಳದಲ್ಲಿ ಆಳು ಕಾಳುಗಳ ಓಡಾಟ. ಮಂಗಲಮ್ಮನು ಆಗಮಿಸಿದರು. ಅಂದು ಬಂಧುಗಳು ಮನೆ ಒಳಗೆ ತುಂಬಿಕೊಂಡರು. ಅಡುಗೆಯಲ್ಲಿ ಬಗೆ ಬಗೆಯ ಕಜ್ಜಾಯಗಳು ಸಿದ್ಧವಾಗುತ್ತಿತ್ತು. ಎಲ್ಲವನ್ನೂ ತುಪ್ಪದಿಂದಲೇ ಮಾಡುತ್ತಿದ್ದರು. ಜಾನಕಿಗೆ ರಘುನಾಥ ತಾನು ತಂದ ಒಡವೆಗಳನ್ನು ಅವಳಿಗೆ ಕೊಟ್ಟನು. ಹಾಗೂ ಕಂಠಿಹಾರವನ್ನು ತಾನೇ ಅವಳ ಕುತ್ತಿಗೆಗೆ ಹಾಕಿದನು. ಜಾನಕಿ ಖುಷಿಯಲ್ಲಿ ಹಿಗ್ಗಿದಳು. ತನ್ನ ಗಂಡ ಕೊಟ್ಟ ಜರಿತಾರಿ ಸೀರೆ ಉಟ್ಟಿಕೊಂಡು ಸೊಂಟಕ್ಕೆ ಡಾಬು ಹಾಕಿಕೊಂಡಳು. ಗಿರಿಜಮ್ಮ ಕೋಣೆ ಒಳಗೆ ಬಂದು ಜಾನಕಿಗೆ, ಬಾ, ನಿನಗೆ ಒಡವೆಗಳನ್ನು ಹಾಕ್ತೀನಿ ಅಂತ ಅವಳನ್ನು ಕುರ್ಚಿ ಮೇಲೆ ಕುಳಿಸಿ ಕಾಸಿನ ಸರದ ಜೊತೆ ಮುತ್ತಿನ ಹಾರ, ದೊಡ್ಡ ಅಚ್ಚಿನ ಲಕ್ಷ್ಮಿಹಾರ, ಮಧ್ಯ ಅಳತೆಯ ಹವಳದ ಸರ, ಕೈ ತುಂಬ ಗಾಜಿನ ಬಳೆ ಜೊತೆ ಚಿನ್ನದ ಬಳೆಗಳು, ಕಿವಿಗಳಿಗೆ ಬೆಂಡೋಲೆ ಜೊತೆ ಕೆನ್ನೆ ಸರಪಳಿ, ಕಿವಿ ಮೇಲೆ ಮಾಟಿ, ನೆತ್ತಿ ಬೈತಲೆ ಮೇಲೆ ಬಿಂದಿ, ಹೀಗೆ ಅವಳ ಮೈಮೇಲೆ ಚಿನ್ನ ತುಂಬಿಸಿಟ್ಟಿದ್ದರು. ಕೈಗಳಿಗೆ ಸುತ್ತಲೂ ಬಿಳಿ ಹರಳು, ಮಧ್ಯದಲ್ಲಿ ಕೆಂಪು ಬಣ್ಣದ ದೊಡ್ಡದಾದ ಹವಳದ ಬಾಜುಬಂದು. ಹೀಗೆ ಅವಳನ್ನು ಮಹಾಲಕ್ಷ್ಮಿಯಂತೆ ತಾನೇ ಅಲಂಕಾರ ಮಾಡಿದರು. ಒಮ್ಮೆ ಅವಳನ್ನು ನೋಡಿ, ಏನು ಚಂದ ಕಾಣ್ತೀಯ ನನ್ನವ್ವ ಎಂದು ಅವಳನ್ನು ಅಪ್ಪಿಕೊಂಡರು. ಜಾನಕಿಯನ್ನು ಮನೆಯ ಪಡಸಾಲೆಯಲ್ಲಿ ಶೃಂಗರಿಸಿಟ್ಟ ಕುರ್ಚಿ ಮೇಲೆ ಕಳುಹಿಸಿದರು. ಮಾಡಿಟ್ಟ ನಾನಾ ಬಗೆಯ ತುಪ್ಪದಿಂದಲೇ ಕರಿದಿಟ್ಟ ತಿಂಡಿಗಳನ್ನು ತಂದು ಬಡಿಸಿದರು. ನಂಜಪ್ಪ ಕೂಡ ತವರಿಂದ ತಂದ ಅಡುಗೆಯನ್ನು ಗಿರಿಜಮ್ಮನಿಗೆ ಕೊಟ್ಟನು. ಗಿರಿಜಮ್ಮ ಅದನ್ನು ಜಾನಕಿಗೆ ಬಡಿಸಿದಳು. ಜಾನಕಿ ಎಲ್ಲದರಿಂದ ಚಿಕ್ಕ ಚಿಕ್ಕ ತುಂಡುಗಳನ್ನು ತಿಂದಳು. ಅವಳ ಬಯಕೆ ಶಾಸ್ತ್ರ ತುಂಬಾ ಅದ್ದೂರಿಯಾಗಿ ನಡೆಯಿತು. ಊರ ಮಂದಿಗೆಲ್ಲ ಹಬ್ಬದ ಊಟ ಸಿಕ್ಕಿತು. ರಘುನಾಥ, ಸೋಮಣ್ಣ ಎಲ್ಲರೂ ಊಟ ಮುಗಿಸಿದರು. ಬಂದಂತ ಊರ ಜನರಿಗೆಲ್ಲ ಪೊಟ್ಟಣದೊಳಗೆ ಲಾಡು, ಜಿಲೇಬಿ ಹಾಕಿಕೊಟ್ಟರು. ಜನರು ಸಂತೋಷದಿಂದ ಜಾನಕಮ್ಮನಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ಮುಂಜಾನೆ ಎದ್ದವಳಿಗೆ ಜಾನಕಿಗೆ ಹೊಟ್ಟೆಯು ಇಳಿದು ಬಂದಂತೆ ಇಷ್ಟು ದಿನಕ್ಕಿಂತ ಹೆಚ್ಚಿನ ಭಾರ ಎನಿಸಿತೊಡಗಿತ್ತು. ಅತ್ತೆ,
ಅತ್ತೆ ಅಂತ ಅತ್ತೆಯನ್ನು ಕರೆಯುತ್ತಾ ಅವಳ ಕೋಣೆಗೆ ಹೋದಳು. ಈ ಕಥೆಯ ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.